ಸೊ ಯೂಶಲಿ ನಾವು ಶೇರ್ಗಳನ್ನು ಮಾರಿ ಸೈಟ್ ತೊಗೊಳ್ಳೋರನ್ನ ನಾವು ತುಂಬ ಜನ ನೋಡಿದ್ದೀವಿ. ಬಟ್ ಇವತ್ತು ಸೈಟ್ ಮಾರಿ ಶೇರ್ ತೊಗೊಳ್ಳೋರನ್ನ ನೋಡೋ ಅಂಥ ಕಾಲ ಬಂದೇ ಬಿಡ್ತು. ಒಂದು ತಿಂಗಳಿಗೆ 32,000 ಕೋಟಿ ರೀಟೇಲರ್ಸು SIP ಮಾಡಿದ್ದಾರೆ. ಇದು ರೆಕಾರ್ಡ್ ಅಂತ ಹೇಳ್ಬೋದು. ಸೊ ನೋಡಿ, ಮಾರ್ಕೆಟು ಲೋಯೆಸ್ಟ್ ಪಾಯಿಂಟಲ್ಲಿದೆ. ಯಾರು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಅವ್ರಿಗೆ ಒಳ್ಳೆ ಸುದ್ದಿ. ಆದರೆ ಯಾರು ಸುಮಾರು ವರ್ಷಗಳಿಂದ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೋ, ಸೊ ಯುದ್ಧಕ್ಕೆ ಹೋದ್ಮೇಲೆ ರಕ್ತನೇ ನೋಡೋಕ್ಕೆ ಆಗಲ್ಲ ಅಂದಮೇಲೆ ಯುದ್ಧ ಮಾಡಬಾರ್ದು. 5 ಸೆಕ್ಟರ್ಗಳನ್ನ ನಾವು ಗುರುತಿಸಬಹುದಾ? ಈ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಮುಂದೆ ಒಳ್ಳೆ ಲಾಭ ಆಗುತ್ತೆ ಅಂತ ಹೇಳಿ. ಅಂದರೆ ಮಾರ್ಕೆಟ್ ಬಗ್ಗೆ ಹೇಳೋಕ್ಕೋದ್ರೆ ಟ್ರಂಪ್ ಬಗ್ಗೆ ಹೇಳಲೇಬೇಕಾಗುತ್ತೆ. ಅಲ್ಲ, ನಾವು ಮಾರ್ಕೆಟ್ ಬಗ್ಗೆ ಪ್ರಿಡಿಕ್ಟ್ ಮಾಡ್ಬೋದು, ಟ್ರಂಪ್ ಬಗ್ಗೆ ಮಾತ್ರ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಸ್ಟಾಕ್ ಮಾರ್ಕೆಟ್ ಈಸ್ ಸಬ್ಜೆಕ್ಟೆಡ್ ಟು ಟ್ರಂಪ್ ರಿಸ್ಕ್. ಆ್ಯಂಡ್ ಈ IT ಬರ್ತಾ ಇರೋದು ಒಂಥರ ಕಂಪ್ನೀಸ್ ಒಳ್ಳೆಯದೇ, ಯಾಕಂದರೆ 10 ಜನ ಮಾಡೋ ಕೆಲಸ ಒಬ್ಬರು ಮಾಡಾಕ್ತಾರೆ. ಸೊ ಇದು ಜನಗಳಿಗೆ ಅಂದರೆ ಎಂಪ್ಲಾಯೀಸ್ಗೆ ಕೆಟ್ಟ ನ್ಯೂಸ್ ಇರ್ಬೋದು, ಬಟ್ ಕಂಪನಿಗೆ ಆ್ಯಕ್ಚುಲಿ ಒಳ್ಳೆ ನ್ಯೂಸೇ, ಆಮೇಲೆ ಇನ್ವೆಸ್ಟರ್ಗೂ ಒಳ್ಳೆ ನ್ಯೂಸೇ. ಆ್ಯಂಡ್ ಯಾರ್ಯಾರು ಈ ಟೈಮಲ್ಲಿ ಎಕ್ಸಿಟ್ ಆದ್ರಲ್ಲ, ನೀವಂತೂ ರಿಗ್ರೆಟ್ ಮಾಡ್ಕೊಳ್ತೀರಾ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಮನೋಜ್ ಕುಮಾರ್ ಅವರು, TD ಅಕಾಡೆಮಿಯ ಮುಖ್ಯಸ್ಥರು. ನಮಸ್ಕಾರ ಮನೋಜ್ ಅವರು. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಮನೋಜ್ ಅವ್ರ ಜೊತೆಗೆ ನಾನು ಇದಕ್ಕಿಂತ ಮುಂಚೆ ಡಿವಿಡೆಂಡ್ ಕುರಿತಾಗಿ ಒಂದು ಎಪಿಸೋಡ್ ಮಾಡಿದ್ದೀನಿ, ದಯವಿಟ್ಟು ಅದನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ಇವತ್ತಿನ ಸಿಚುವೇಶನ್ ಬಗ್ಗೆ, ವಾರ್ ಮತ್ತು ಅದರ ದುಷ್ಪರಿಣಾಮ ಸ್ಟಾಕ್ ಮಾರ್ಕೆಟಲ್ಲಿ ಆಗಿರುವಂಥದ್ದು, ನಾವು ಅದನ್ನು ದುಷ್ಪರಿಣಾಮ ಅಂತ ನೋಡೋದು ಒಂದು ಕಡೆ ಆದರೆ ಅದನ್ನು ಅವಕಾಶ ಅಂತ ನೋಡೋದು ಕೂಡ ಒಂದು ರೀತಿ ಇರುತ್ತೆ. ಹೀಗಾಗಿ ಈ ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ನಾನು ಹೊರಟಿದ್ದೀನಿ ಇವತ್ತು. ಅಂದರೆ ಎಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು, ಬಿಗಿನರ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಸ್ಟಾಕ್ ಮಾರ್ಕೆಟ್ ಏನಾಗುತ್ತೆ ಮುಂದೆ, ಈ ಎಲ್ಲ ವಿಚಾರಗಳ ಬಗ್ಗೆ. ಮೊದಲನೇ ಪ್ರಶ್ನೆ, ಈ ವಾರಿಂದಾಗಿ ಏನು ಬಿದ್ದೋಗಿದೆ ಮಾರ್ಕೆಟು, ಈಗ ನಿಧಾನವಾಗಿ ಚೇತರಿಸ್ಕೊಳ್ತಾ ಇದೆ. ಬಟ್ ನಾವು ಶೂಟ್ ಮಾಡೋ ಟೈಮಲ್ಲಿ ಚೇತರಿಸ್ಕೊಳ್ತಾ ಇದೆ, ನಾವು ಅಪ್ಲೋಡ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಆ ಥರದೊಂದು ಟ್ರಂಪ್ ಮಹಾಶಯನ ಒಂದು ಇದರಿಂದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮನೋಜ್? ಎಸ್ ಸರ್, ಟ್ರಂಪ್ ಬಗ್ಗೆ ಹೇಳೋಕ್ಕೋದ್ರೆ, ಅಂದರೆ ಮಾರ್ಕೆಟ್ ಬಗ್ಗೆ ಹೇಳೋಕ್ಕೋದ್ರೆ ಟ್ರಂಪ್ ಬಗ್ಗೆ ಹೇಳಲೇಬೇಕಾಗತ್ತೆ. ಅಲ್ಲ, ನಾವು ಮಾರ್ಕೆಟ್ ಬಗ್ಗೆ ಪ್ರಿಡಿಕ್ಟ್ ಮಾಡ್ಬೋದು, ಟ್ರಂಪ್ ಬಗ್ಗೆ ಮಾತ್ರ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಸ್ಟಾಕ್ ಮಾರ್ಕೆಟ್ ಈಸ್ ಸಬ್ಜೆಕ್ಟೆಡ್ ಟು ಟ್ರಂಪ್ ರಿಸ್ಕ್. ಟ್ರಂಪ್ ಈಸ್ ಅ ಫುಲ್ ಟೈಮ್ ಬಿಸ್ನೆಸ್ ಮ್ಯಾನ್, ಪಾರ್ಟ್ ಟೈಮ್ ಪ್ರೆಸಿಡೆಂಟ್ ಅಂತಲೂ ಪ್ರೂವ್ ಆಗೋಯ್ತು. ಯಾಕಂದರೆ ಎಷ್ಟೋ ಸತಿ ಸ್ಟಾಕ್ ಮೇಲಕ್ಕೆ ಹೋಗೋ ಸಂದರ್ಭದಲ್ಲಿ ಅವರು ಫಸ್ಟೇ ಇನ್ವೆಸ್ಟ್ ಮಾಡಿ ನ್ಯೂಸನ್ನು ಘೋಷಣೆ ಮಾಡಿ ಸೀಸ್ ಫೈರ್ ಅಂತ ಘೋಷಣೆ ಮಾಡೋದು, ಮಾರ್ಕೆಟ್ ಸಡನ್ನಾಗಿ ಮೇಲಕ್ಕೆ ಹೋದಾಗ ಮತ್ತೆ ಶೇರ್ಗಳನ್ನು ಮಾರ್ಕೊಳ್ಳೋದು ಅನ್ನೋಂತೂ ತುಂಬ ನ್ಯೂಸ್ ಪೇಪರಲ್ಲೆಲ್ಲ ಹರಿದಾಡ್ತಾ ಇದೆ. ಸೊ ಡೆಫಿನೆಟ್ಲಿ ಅವರು ಫುಲ್ ಟೈಮ್ ಬಿಸ್ನೆಸ್ ಮ್ಯಾನ್, ಪಾರ್ಟ್ ಟೈಮ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿ ಮಧ್ಯಂತರ ಚುನಾವಣೆಯಲ್ಲಿ ಸಹ ಟ್ರಂಪನ್ನು ಇಳಿಸೋ ಸಾಧ್ಯತೆ ಹೆಚ್ಚಾಗಿದೆ. ನೋಡೋಣ ಏನೇನಾಗುತ್ತೋ ಅಂತ. ಬಟ್ ಸ್ಟಾಕ್ ಮಾರ್ಕೆಟ್ ಅಂತೂ ಚೇತರಿಕೆಗೊಳ್ತಾ ಇದೆ ಸರ್, ಅದೊಂದು ಸಿಹಿ ಸುದ್ದಿ, ಒಂಥರ ಸಿಹಿ ಅಂತ ಅಂದ್ಕೊಂಡಿದ್ದೀವಿ. ಅಗೇನ್ ಮಾರ್ಕೆಟ್ ಒಳ್ಳೆ ಬೌನ್ಸ್ ಬ್ಯಾಕ್ ಕೊಡ್ತು. ಸೊ ಒಂದು 22,200ರಿಂದ 24,200ಗೆ ಬಂದು ನಿಂತಿದೆ. ಒಂದು 2,000 ಪಾಯಿಂಟ್ ಒಳ್ಳೆ ರಿಕವರ್ ಆಯಿತು. ಮೋಸ್ಟ್ ಆಫ್ ದ ಸ್ಟಾಕ್ಸ್ಗಳು 10ರಿಂದ 15% ಅಂತೂ 10% ಅಂತೂ ರಿಕವರ್ ಆಗಿದೆ. ಸೊ ಬಿದ್ದಿದ್ದು 30-40% ಬಿದ್ದಿರೋ ಸ್ಟಾಕ್ಸ್ ಒಂದು 10-15% ಚೇತರಿಕೆಗೊಂಡಿದೆ. ಆ್ಯಂಡ್ ಟೆಕ್ನಿಕಲಿ 10-15% ಚೇತರಿಕೆಗೊಳ್ಬೇಕಾಗಿದೆ. ಎಸ್, ಇನ್ನು ಇದೆ, ಇನ್ನು ಅರ್ಧಕ್ಕರ್ಧ ಕೆಲಸ ಬಾಕಿ ಇದೆ. ಸೊ ನಿಫ್ಟಿ ಟೆಕ್ನಿಕಲಿ ನಾವು ನೋಡೋಕೆ ಹೋದರೆ ಸೊ ಒಳ್ಳೆ ಪಾಯಿಂಟ್, ಸೊ ಲಾಸ್ಟ್ ಸಪೋರ್ಟ್ ಎಲ್ಲಿತ್ತಲ್ಲ 22,000 ಝೋನು ಒಳ್ಳೆ ಸ್ಟ್ರಾಂಗ್ ಸಪೋರ್ಟ್ ಇತ್ತು, ಅಲ್ಲೇ ಬಂದು ರಿವರ್ಸಲ್ ಆಗಿದೆ. ಸೊ ಬೈ ಚಾನ್ಸ್ ಅದನ್ನು ಬ್ರೇಕ್ ಮಾಡಿದರೆ ನಾವು 20,000ಕ್ಕೂ ಹೋಗೋ ಚಾನ್ಸಸ್ ಇತ್ತು. ಬಟ್ ಲಕ್ಕಿಲಿ ನಮಗೆ ಅಲ್ಲಿಗೆ ಹೋಗಲಿಲ್ಲ. ಸ್ಟ್ರಾಂಗಾಗಿ ಇಂಡಿಯನ್ ಇನ್ವೆಸ್ಟರ್ಸು ಸ್ಟ್ರಾಂಗಾಗಿ ಇನ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಡೇಟಾ ಸಹ ತೋರಿಸ್ತೀನಿ ನಾನು. ಸೊ ಜಸ್ಟ್ ನಾನು ಒಂದು ಗೂಗಲ್ಗೆ ಹೋಗಿ SIP ಬುಕ್ ಆಫ್ ಇಂಡಿಯಾ ಅಂತ ಹಾಕಿಬಿಟ್ರೆ ನಿಮಗೆ ಕಳೆದ ತಿಂಗಳಲ್ಲಿ ಎಷ್ಟು SIP ಇನ್ವೆಸ್ಟ್ ಮಾಡಿದ್ದಾರೆ ಅಂತಲೂ ನೀವು ನೋಡ್ಬೋದು. ಸರ್ ಲಾಸ್ಟ್ ಮಾರ್ಚ್ 2026 ಹೈಯೆಸ್ಟ್ ಸರ್ ಲೈಫಲ್ಲಿ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಒಂದು ತಿಂಗಳಿಗೆ 32,000 ಕೋಟಿ ರೀಟೇಲರ್ಸು SIP ಮಾಡಿದ್ದಾರೆ. ಇದು ರೆಕಾರ್ಡ್ ಅಂತ ಹೇಳ್ಬೋದು. ಸೊ ನೋಡಿ, ಮಾರ್ಕೆಟು ಲೋಯೆಸ್ಟ್ ಪಾಯಿಂಟಲ್ಲಿದೆ, ಜನ ಹೈಯೆಸ್ಟ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಜನಕ್ಕೆ ತುಂಬ
ಸೆನ್ಸ್ ಆಗಿದೆ ಇದು ಲೋಯೆಸ್ಟ್ ಪಾಯಿಂಟಲ್ಲಿದೆ ಅಂತ ಜ್ಞಾನ ಬಂದಿದೆ. ಸೊ ಕರೋನಾ ಟೈಮಲ್ಲಿ ಇದು ಇರಲಿಲ್ಲ ತುಂಬ ಜನಕ್ಕೆ. ಕರೋನಾ ಟೈಮಲ್ಲಿ ಲೋಯೆಸ್ಟ್ ಪಾಯಿಂಟಲ್ಲಿ ಇದ್ರೂ ಲೋಯೆಸ್ಟ್ ಇನ್ವೆಸ್ಟ್ಮೆಂಟೇ ಇತ್ತು. ಬಟ್ ಫಸ್ಟ್ ಟೈಮ್ ಒಂದು 5-6 ವರ್ಷದಲ್ಲಿ ಎಷ್ಟು ಜನಗಳ ಮೈಂಡ್ಸೆಟ್ ಎಷ್ಟು ಬದಲಾಗಿದೆ ಅಂದರೆ ತುಂಬ ಖುಷಿ ಆಗ್ತಾಯಿದೆ ನನಗೆ. ಅದಕ್ಕೆ ನಿಮ್ಮಂಥ ವ್ಯಕ್ತಿಗಳು ಕೂಡ ಕಾರಣ. ಅದ್ರಲ್ಲಿ ನಮ್ಮ ಕೊಡುಗೆ ಕೂಡ ಸ್ವಲ್ಪ ಇದೆ ಅಂತ ಅನ್ಕೋತೀನಿ. ಯಾಕಂದರೆ ಈ ವಿಚಾರನ ತುಂಬ ಸಲ ಮಾತಾಡಿದ್ದೀರಿ, ನೀವು ಮಾತಾಡಿದ್ದೀವಿ, ನಾವು ಮಾತಾಡಿದ್ದೀವಿ. ಡೆಫಿನೆಟ್ಲಿ ಸರ್. ಸೊ ಈ ಡೇಟಾ ನೋಡೋಕೆ ಹೋದರೆ ಸರ್ 2018 SIP ಬುಕ್ ನಮ್ಮ ತಿಂಗಳಿಗೆ 8,000 ಕೋಟಿ ಇನ್ವೆಸ್ಟ್ ಮಾಡ್ತಾಯಿರೋ ನಮ್ಮ ದೇಶದ ಎಲ್ಲ ಜನಗಳು ಸೇರಿಕೊಂಡು SIP ಬುಕ್ ಇವಾಗ 8,000 ಕೋಟಿ ಇದ್ದಿದ್ದು. ಕರೋನಾ ಟೈಮಲ್ಲೂ ಸಹ ಅಷ್ಟರಲ್ಲೇ ಇತ್ತು, 8,000 ಕೋಟಿನೇ ಇತ್ತು. ಕರೋನಾ ಆದಮೇಲೆ ನಿಧಾನಕ್ಕೆ 10,000 ಕೋಟಿ 11,000 ಕೋಟಿ ಬಂದಿದ್ದು. ಕರೋನಾ 2022ರಲ್ಲಿ 15ವರೆಗೂ ಹೋಯಿತು, 20ಕ್ಕೆ ಬಂದು ನಿಂತ್ಕೊಳ್ತು. ಲಾಸ್ಟ್ ಇಯರ್ 2024-25ರಲ್ಲಿ 25,000 ಕೋಟಿ ತಿಂಗಳಿಗೆ SIP ಮಾಡ್ತಾಯಿದ್ರು. ಈ ವರ್ಷ 27-28ರಲ್ಲಿ ಇದ್ದಿದ್ದು ಸಡನ್ನಾಗಿ ಈ ಮಾರ್ಕೆಟ್ ಫಾಲ್ ನೋಡಿಕೊಂಡು ಜನ ಹೊಸ SIPಗಳೆಲ್ಲ ಹೊಸಬರೆಲ್ಲ ಬಂದುಬಿಟ್ರು. ಅಂದರೆ ಅಷ್ಟು ಜ್ಞಾನ ಪಸರಿಸ್ತಾ ಇದ್ದರೆ ಎಲ್ಲ ಹಳ್ಳಿಗೂ ಸ್ವಲ್ಪ ಇನ್ಫಾರ್ಮೇಷನ್ ಹೋಗ್ತಾ ಇದೆ. ಮಾರ್ಕೆಟ್ ಬಿದ್ದಿದೆ, ನಾವು ಇನ್ವೆಸ್ಟ್ ಮಾಡಬೇಕು, ಲಾಭ ಗಳಿಸ್ಬೇಕು. ಲಾಸ್ಟ್ ಸತಿ ಕರೋನಾ ಟೈಮಲ್ಲಿ ಮಿಸ್ ಮಾಡ್ಕೊಂಡ್ವಿ, ಬಟ್ ಈ ಸತಿ ವಾರ್ ಟೈಮಲ್ಲಿ ಒಳ್ಳೆ ಮಾರ್ಕೆಟು ಸಿಕ್ಕಾಪಟ್ಟೆ ಬಿದ್ದಿದೆ ಅಂತೆ, ನಾವು ಮಾಡೋಣ ಅಂತ ಒಂದು 3,000 ಕೋಟಿವರೆಗೂ ಹೆಚ್ಚಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಅದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಸೊ ಇದೆಲ್ಲ ನೋಡ್ತಾ ಇದ್ದಾರೆ. ಸೊ ನನಗೆ ಒಂದು ಇನ್ಫಾರ್ಮೇಷನ್ ಬಂದಿದ್ದು ಎಸ್ಪೆಷಲಿ ಗುಜರಾತ್ ಆ್ಯಂಡ್ ಮಹಾರಾಷ್ಟ್ರದಲ್ಲಿ ಸಿಕ್ಕಾಬಟ್ಟೆ ಹೌಸ್ ಹೋಲ್ಡ್ ಅಂದರೆ ನಾರ್ಮಲ್ ಜನಗಳು ಪಂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನನಗೆ ಯಾರೋ ಒಬ್ಬರು ಕಮೆಂಟು ಹಾಕಿದ್ರು, ಸರ್ ನಾನು ಸ್ವಲ್ಪ ಯಾವುದೋ ಸೈಟ್ ಇತ್ತು ಅದನ್ನು ಮಾರು ಹಾಕಿದೆ ಅಂತಲೂ, ಅಂದರೆ ಆ ಧೈರ್ಯ ಬಂದಿದೆ. ಸೊ ಯೂಶ್ವಲಿ ನಾವು ಶೇರ್ಗಳನ್ನು ಮಾರಿ ಸೈಟ್ ತೊಗೊಳ್ಳೋರನ್ನ ನಾವು ತುಂಬ ಜನ ನೋಡಿದ್ದೀವಿ. ಬಟ್ ಇವತ್ತು ಸೈಟ್ ಮಾರಿ ಶೇರ್ ತೊಗೊಳ್ಳೋರನ್ನ ನೋಡೋ ಅಂಥ ಕಾಲ ಬಂದೇ ಬಿಡ್ತು. ಸೊ ಮಾರ್ಕೆಟು ಇದೊಂದು ಆಪರ್ಚುನಿಟಿ. ಸೊ ಒಳ್ಳೆ ಸಪೋರ್ಟ್ ಝೋನಲ್ಲಿ ರಿಕವರ್ ಆಗ್ತಾಯಿದೆ. ನನ್ನ ಪ್ರಕಾರ ಸರ್ ಇದೇ ಥರ ಅದೇನೋ ಸೀಸ್ ಫೈರ್ ಎಲ್ಲ ಆಗಿ ಕಂಪ್ಲೀಟ್ಲಿ ಈ ಒಂದು ವಾರ್ ನಿಂತೋಗ್ಬಿಟ್ರೆ ಮೇ ಬಿ ಇನ್ನೊಂದು ತಿಂಗಳಲ್ಲಿ, ಇದು ಏಪ್ರಿಲಲ್ಲಿದ್ದೀವಿ, ಮೇ ತಿಂಗಳಲ್ಲಿ ನಾವು ಲೈಫ್ ಟೈಮ್ ಹೈನ ನೋಡೋದಕ್ಕೆ ಸಾಧ್ಯ ತುಂಬ ಇದೆ ಅಂತ ಹೇಳ್ತೀನಿ. ವಂಡರ್ಫುಲ್, ವೆರಿ ನೈಸ್. ಈಗ ನಾನೊಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡು ಅದಕ್ಕೆ ಉತ್ತರ ಕೊಟ್ಟರೆ ನೀವು, ಆದರೂ ಕೇಳ್ತೀನಿ. ಅಂದರೆ ಯಾರು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಅವ್ರಿಗೆ ಒಳ್ಳೆ ಸುದ್ದಿ. ಆದರೆ ಯಾರು ಸುಮಾರು ವರ್ಷಗಳಿಂದ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೋ ಅವ್ರಿಗೆ ಈಗ ಏನು ಚೇತರಿಕೆ ಕಾಣ್ತಾ ಇದೆ, ಅವ್ರು ಇನ್ನೂ ಕೂಡ ಅಂದರೆ ಅವರು ಹ್ಯಾಪಿ ಆಗಿದ್ದಾರೆ, ಬಟ್ ಸ್ಟಿಲ್ ಅವ್ರಿಗೆ ಲಾಭ ಅಂತ ಬರ್ತಾ ಇಲ್ಲ. ಹೌದು. ಸೊ ಅವರು ದೇ ಶುಡ್ ವೆಯ್ಟ್ ಅಂತ ಹೇಳಿ. ಡೆಫಿನೆಟ್ಲಿ ಸರ್. ಇವಾಗ ನೋಡಿ ಸರ್, ಮಾರ್ಕೆಟ್ ಅಂದಮೇಲೆ ಒಂದು ಸೈಕಲ್. ಎವ್ರಿ 5-6 ಇಯರ್ಸ್ಗೆ ಒಬ್ಬ ಮನುಷ್ಯನಿಗೂ ಅಷ್ಟೇ ಕಷ್ಟ ಬರ್ಬೋದೇನೋ, ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ. ಎವ್ರಿ 5 ಇಯರ್ಸ್ ರ್ಯಾಲಿ ಆದಮೇಲೆ 5-6 ಇಯರ್ಸ್ ಆಮೇಲೆ ಒಂದು ವರ್ಷ ಆದರೂ ಅದು ಸ್ವಲ್ಪ ರೆಸ್ಟ್ ಮಾಡಬೇಕಲ್ಲ ಮನುಷ್ಯ. ಎಷ್ಟು ವರ್ಷ ಅಂತ ದುಡಿಯೋಕ್ಕಾಗತ್ತೆ. ಬಟ್ ನಾವು 9 to 6 ಜಾಬ್ ಮಾಡೋರಿಗೆ ರೆಸ್ಟ್ ಇಲ್ಲ. ಬಟ್ ಸ್ಟಾಕ್ ಮಾರ್ಕೆಟಲ್ಲೆಲ್ಲ ಬಿಸ್ನೆಸ್ ಮ್ಯಾನ್ಸ್ ಎಲ್ಲ ಅವ್ರಿಗೆ ಒಂದು ಕೂಲಿಂಗ್ ಪೀರಿಯಡ್ ಅಂತ ಕರೀತಾರೆ. ಈ ವಾರು ಇದೆಲ್ಲ ನೀವು ಒಂದು ಮೇಲ್ ದೃಷ್ಟಿಯಿಂದ ನೋಡಿದ್ರೆ ಇದು ರೀಸೆಟ್ ಬಟನ್. ಸೊ ಚೈನಾದವ್ರು ಮುಂದೆ ನುಗ್ತಾಯಿದ್ರು, ಅಮೇರಿಕಾದವ್ರಿಗೆ ತಡೆಯೋಕ್ಕಾಗಲಿಲ್ಲ, ಒಂದು ರೀಸೆಟ್ ಬಟನ್ ಒತ್ತೋಣ, ಇಡೀ ಪ್ರಪಂಚಕ್ಕೇ ಪ್ರಾಬ್ಲಮ್ ಕೊಡೋಣ. ಸೊ ಇವತ್ತು ನೋಡಿ ಗ್ಯಾಸ್ ಇಲ್ಲ, ಮತ್ತು ಅದು ಇದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದೆ. ಸೊ ಎಲ್ಲೋ ನಡೆಯೋ ಯುದ್ಧಕ್ಕೆ ನಮ್ಮ ಮನೆಯಲ್ಲೂ ಸಹ ಸಮಸ್ಯೆ ಉಂಟಾಗತ್ತಂದರೆ ಸೊ ಒಂದು ವಾರ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಆ ಇಂಪ್ಯಾಕ್ಟ್ ಇವನ್ ಅಮೇರಿಕಾ ಮೇಲೂ ತಟ್ಟಿದೆ. ಸೊ ಅದಕ್ಕೆ ಇವನ್ ಅಮೇರಿಕಾ ಸಹ ಸ್ವಲ್ಪ ಸೈಲೆಂಟಾಗೆ ಬೇಡ, ಇರಾನ್ ಅವ್ರನ್ನ ಎದುರಾಕೊಳ್ಳೋದು ಬೇಡ, ಸೊ ಸ್ವಲ್ಪ ನಾವೇ ಹಿಂದಕ್ಕೆ ಹೋಗೋಣ ಅಂತ ಅಲ್ಲಿರೋ ಪೊಲಿಟಿಕಲ್ ಪ್ರೆಷರ್ ಟ್ರಂಪ್ ಮೇಲೆ ಬಿದ್ದು ಅವರು ಸಹ ಸೈಡ್ ಆಗಿದ್ದಾರೆ. ಈ ವಾರೆಲ್ಲ ಮುಗಿದಾದ್ಮೇಲೆ ಸರ್ ನನ್ನ ಪ್ರಕಾರ ಮಾರ್ಕೆಟ್ ವಿಲ್ ಸ್ಟೆಬಿಲೈಸ್. ಆ್ಯಂಡ್ ಯಾರ್ಯಾರು ನೀವು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಲ್ಲ ಲಾಸ್ಟ್ ಈ ವರ್ಷ ಒಳ್ಳೆ ಲಾಭ ಮಾಡ್ತೀವಿ ಅಂತ, ಸೊ ಲಾಭ ಬರುತ್ತೆ, ಬಟ್ ಕಾಯಬೇಕಾಗುತ್ತೆ. ಮೇ ಬಿ ಇನ್ನೊಂದು 6 months or 1 yearಗೆ ಯಾರ್ಯಾರು ಲಾಂಗ್ ಟರ್ಮ್ ಹೂಡಿಕೆದಾರರಿಗೂ ಸಹ ಲಾಭ ಬಂದ್ಬಿಡುತ್ತೆ. ಆ್ಯಂಡ್ ಯಾರ್ಯಾರು ಈ ವಾರ್ಗೆ ಭಯಪಟ್ಟು ಎಕ್ಸಿಟ್ ಆದ್ರಲ್ಲ ಅವರು ಮತ್ತೆ ಹೇಳ್ತಾರೆ ನಾನು ಈ ಟೈಮು ಮಾರ್ಕೆಟ್ ಬಿದ್ದೋಯ್ತು ಎಕ್ಸಿಟ್ ಆದೆ, ಸೇಮ್ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ಲಾಂಗ್ ಟರ್ಮ್ ಸ್ಟ್ರಾಂಗಾಗಿ ಕುತ್ಕೋಬೇಕು ಸರ್. ನಾನೊಂದು ಮಾತು ಎಲ್ಲ ಕಡೆನೂ ಕೇಳಿದ್ದೀನಿ, ಸ್ಟಾಕ್ ಮಾರ್ಕೆಟಲ್ಲಿ ನೀವೇನಾದ್ರು ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಒಂದು ಸತಿ ಆದರೂ ನಿಮ್ಮ 10 ಲಕ್ಷ 8 ಲಕ್ಷ ಟಚ್ ಮಾಡುತ್ತೆ, ಒಂದೊಂದು ಸತಿ 7 ಲಕ್ಷನೂ ಟಚ್ ಮಾಡುತ್ತೆ. ಇದಕ್ಕೆ ನೀವು ಸಿದ್ಧರಾಗಿರಬೇಕು. ಸೊ ಯುದ್ಧಕ್ಕೆ ಹೋದ್ಮೇಲೆ ರಕ್ತನೇ ನೋಡೋಕ್ಕೆ ಆಗಲ್ಲ ಅಂದಮೇಲೆ ಯುದ್ಧ ಮಾಡಬಾರ್ದು. ಬಿಸ್ನೆಸ್ ಅಂದಮೇಲೆ ಇದು ಡೌನ್ ಆಗುತ್ತೆ, ಡೌನ್ ಆಗಿದೆ, ಅಗ್ರಿ. ಸೊ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದಾರೆ, ಮಾರ್ಕೆಟ್ ಎದೊಳ್ತಾ ಇಲ್ಲ. ಬಟ್ ಲಕ್ಕಿಲಿ ಲಾಸ್ಟ್ ಒಂದು ಫ್ಯೂ ಡೇಸಿಂದ ಒಂದು ಒಳ್ಳೆ ರಿಕವರಿ ನೋಡ್ತಾ ಇದ್ದೀವಿ. ಪೇಷನ್ಸಾಗಿ ವೆಯ್ಟ್ ಮಾಡಿ. ಸೊ ಲಾಂಗ್ ಟರ್ಮಲ್ಲಿ ಒಳ್ಳೆ ಲಾಭ ಗಳಿಸ್ತೀರಾ ಸರ್. ಎಸ್, ಈಗ ಚೇತರಿಕೆ ಕಾಣ್ತಾ ಇದೆ, ಬಟ್ ಇನ್ನೂ ಚೇತರಿಕೆ ಕಂಡಿಲ್ಲ. ಹೀಗಾಗಿ ಈಗಲೂ ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಒಳ್ಳೆ ಟೈಮು ಅಂತ ನಾನು ಅನ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಸರ್. ಹೀಗಾಗಿ ಈಗ
ಒಂದು 5 ಸೆಕ್ಟರ್ಗಳನ್ನ ನಾವು ಗುರುತಿಸಬಹುದಾ? ಈ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಮುಂದೆ ಒಳ್ಳೆ ಲಾಭ ಆಗುತ್ತೆ ಅಂತ ಹೇಳಿ. ಡೆಫಿನೆಟ್ಲಿ ಸರ್. ಇವಾಗ ಒಂದು 5 ಎವರ್ಗ್ರೀನ್ ಸೆಕ್ಟರನ್ನು ಹೇಳ್ತೀನಿ ನಮ್ಮ ಇಂಡಿಯಾದಲ್ಲಿ, ವಿಚ್ ವಿಲ್ ನೆವರ್ ಕ್ಲೋಸ್. ಈ ಕಂಪನೀಸು ಬೇಕೇ ಬೇಕು ಮನುಷ್ಯನ ದಿನನಿತ್ಯ ಒಂದು ಚಟುವಟಿಕೆಗಳಿಗೆ ಈ ಕಂಪನೀಸ್ ಇಲ್ಲ ಅಂದರೆ ನಾವು ಇರೋಕ್ಕೂ ಆಗಲ್ಲ. ಅದರಲ್ಲಿ ದ ಬೆಸ್ಟ್ ಸೆಕ್ಟರ್ ಅಂದರೆ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್. ಸೊ ಬೆಸ್ಟಲ್ಲೇ ಬೆಸ್ಟ್ ಇದು ಸೆಕ್ಟರು. ಯಾಕಂದರೆ ಇಂಡಿಯಾದಲ್ಲಿರೋ ವಹಿವಾಟು ಏನು UPI ಟ್ರಾನ್ಸಾಕ್ಷನ್ ಅಂತೆ, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತೆ, ಇಷ್ಟು ಕೋಟಿ ಜನಗಳ ಕೈಯಲ್ಲೂ ದುಡ್ಡಿದೆ. ಸೊ ದುಡ್ಡು ಬೇಕು ಅನ್ನೋರು ಸ್ವಲ್ಪ ಜನ, ದುಡ್ಡು ಕೊಡೋರು ಸ್ವಲ್ಪ ಜನ, ದುಡ್ಡು ಟ್ರಾನ್ಸಾಕ್ಷನ್ಸ್ ಆಗ್ತಾನೆ ಇರ್ತದೆ. ಅದು ಆಗೋದು ಬ್ಯಾಂಕ್ ಮುಖಾಂತರ. ಸೊ ಬ್ಯಾಂಕ್ಗಳಿಗೆ ಒಳ್ಳೆ ಲಾಭ ಬಂದೇ ಬರುತ್ತೆ. ಲೈಫ್ ಲಾಂಗ್ ಈ ಕಂಪನೀಸು, ಬ್ಯಾಂಕಿಂಗ್ ಕಂಪ್ನೀಸು ದುಡ್ಡು ಮಾಡೇ ಮಾಡ್ತಾರೆ. ಜೊತೆಗೆ ಫಿನಾನ್ಸ್, ಸೊ NBFCs ಅಂತಲೂ ಕರೀತಾರೆ. ಎಕ್ಸಾಂಪಲ್ ಶ್ರೀರಾಮ್ ಫಿನಾನ್ಸ್, ಮುತ್ತೂಟ್ ಫಿನಾನ್ಸ್, ಇವರೆಲ್ಲ ನೋಡಿ ಲೈಫ್ ಲಾಂಗ್ ದುಡ್ಡು ಮಾಡ್ತಾರೆ. ಬಜಾಜ್ ಫಿನಾನ್ಸು, ಇವ್ರಿಗೆ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ ಸ್ವಲ್ಪ ರಿಲ್ಯಾಕ್ಸ್ ಇರ್ತದೆ. ಬ್ಯಾಂಕ್ಗಳಿಗೆ ರೂಲ್ಸ್ ರೆಗ್ಯುಲೇಷನ್ ತುಂಬ ಜಾಸ್ತಿ ಇರ್ತದೆ. ಹಂಗೆ ನೋಡೋಕೆ ಹೋದರೆ NBFCಸು ಬ್ಯಾಂಕ್ಸ್ಗಿಂತ ಒಳ್ಳೆ ಪರ್ಸೆಂಟೇಜಲ್ಲಿ, ದ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ದೇ ಆರ್ ಡೂಯಿಂಗ್ ರಿಯಲಿ ವೆಲ್. ಸೊ ಬ್ಯಾಂಕಿಂಗಲ್ಲಿ ICICI ಬ್ಯಾಂಕು, SBI, HDFC ಬ್ಯಾಂಕ್ ಎಲ್ಲ ಇದೆ. ಸೊ ನಾನು ಹೇಳೋದಂದರೆ, ಇನ್ಸ್ಟೆಡ್ ಆಫ್ ಬೈಯಿಂಗ್, ನಾನು ಯಾವುದೋ ಒಂದು ಸ್ಟಾಕ್ ಹೇಳಿದೆ, ನೀವು ಅದು ಇನ್ವೆಸ್ಟ್ ಮಾಡಿದ್ರಿ, ಸೊ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋ ಬದಲು ETF-ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಚ್ ಬೆಟರ್ ಅಂತ ಹೇಳ್ಬೋದು. ಸೊ ಬ್ಯಾಂಕ್ ಬೀಸ್ ಅಂತ ಒಂದು ETF ಇದೆ. ಇನ್ನೊಂದು FinI ETF, ಫಿನಾನ್ಷಿಯಲ್ ಸ್ಟಾಕ್ಸ್ಗೋಸ್ಕರನೇ ಒಂದು ETF ಇದೆ. ಸೊ ಬ್ಯಾಂಕ್ ಬೀಸ್ದು ಇವತ್ತು ರೇಟ್ ಏನಿದೆ ಅಂತಲೂ ನಾನು ಹೇಳ್ತೀನಿ. ಬ್ಯಾಂಕ್ ಬೀಸ್, ಸೊ ನಿಪ್ಪಾನ್ ಇಂಡಿಯಾ ಬ್ಯಾಂಕ್ ಬೀಸ್ದು 580 ರೂಪಾಯಲ್ಲಿದೆ. ಇದು ಒಂದು ಅಂದರೆ ನೀವು ಇವಾಗ ಎಕ್ಸಾಂಪಲ್ ನಾನು ಇದು ಹೇಳ್ತೀನಿ, ಈ ಬ್ಯಾಂಕ್ ತೊಗೊಳ್ಳಿ, HDFC ಬ್ಯಾಂಕ್ ತೊಗೊಳ್ಳಿ ಅಂತೀನಿ, ICICI ಬ್ಯಾಂಕ್ ತೊಗೊಳ್ಳಿ ಅಂತೀನಿ. ಸೊ ಅದು 1300 ರೂಪಾಯಿ ಇರ್ತದೆ, ತೊಗೊಳಕ್ಕಾಗಲ್ಲ. ಅಟ್ಲೀಸ್ಟ್ ಬ್ಯಾಂಕ್ ಬೀಸಲ್ಲಿ ಇನ್ವೆಸ್ಟ್ ಮಾಡಿಬಿಟ್ರೆ ನಿಮ್ಮ 580 ರೂಪಾಯಿ ಟಾಪ್ 10 ಬ್ಯಾಂಕ್ಸಲ್ಲಿ ಇನ್ವೆಸ್ಟ್ ಆಗುತ್ತೆ. ಜೊತೆಗೆ ಇನ್ನೊಂದು ಬಂದು FinI ETF, ದಟ್ ಫಿನಾನ್ಷಿಯಲ್ ETF. ಸೊ ಫಿನಾನ್ಷಿಯಲ್ ಸ್ಟಾಕ್ಸ್ ಮೇಲೆ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ. ಎಕ್ಸಾಂಪಲ್ ಬಜಾಜ್ ಫಿನಾನ್ಸ್, ಶ್ರೀರಾಮ್ ಫಿನಾನ್ಸ್, ಈ ಥರ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ವಿಚ್ ಈಸ್ ಐ ಫೀಲ್ ಒನ್ ಆಫ್ ದ ಸೇಫ್ ಇನ್ವೆಸ್ಟ್ಮೆಂಟ್. ಫಿನಾನ್ಸ್ ಹಾಗೂ ಬ್ಯಾಂಕು ಇಂಡಿಯಾದಲ್ಲಿ ಆಲ್ವೇಸ್ ಎವರ್ಗ್ರೀನ್ ಸರ್. ಇದು ಮೊದಲನೇ ಸೆಕ್ಟರ್ ನಾವು ಸರ್, ಕನ್ಸಿಡರ್ ಮಾಡಬೇಕಾಗಿರುವಂಥದ್ದು ಮೊದಲನೇ ಸೆಕ್ಟರು. ನೆಕ್ಸ್ಟ್ ಸೆಕ್ಟರ್ ಬಂದು IT. ಸೊ IT ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಜನ ಹೇಳ್ಬೋದು, ಈಗ ಬಿದ್ದೋಗಿದೆ, AI ಬರ್ತಾ ಇದೆ, ಕ್ಲೌಡ್ ಅಂತ ಒಂದು ಆಂಟ್ರೋಫಿಕ್ ಅಂತ AI ಬರ್ತಾ ಇದೆ, ಎಲ್ಲ ನಮಗೆ IT ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಭಯ ಆಗ್ತಾ ಇದೆ. ನನ್ನ ಪ್ರಕಾರ ಸರ್, IT ಈಸ್ ಕೋರ್ ಬಾಟಮ್, ಸಿಕ್ಕಾಪಟ್ಟೆ ಬಾಟಮಲ್ಲಿದೆ, ಇನ್ವೆಸ್ಟ್ ಮಾಡ್ಬೋದು. ಸೊ IT ಅಂದಿದ ತಕ್ಷಣ ನೀವು ಯಾವುದೋ ಒಂದು ಸ್ಟಾಕಲ್ಲಿ ಹಾಕೋಕ್ಕೆ ಹೋಗ್ತೀರಾ, ಬೆಟರ್ IT ಬೀಸಲ್ಲಿ ಇನ್ವೆಸ್ಟ್ ಮಾಡಿ. ಸೊ ನೀವು ಕೇಳ್ಬೋದು, ಸರ್ ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀರಾ ನೀವು ಇನ್ವೆಸ್ಟ್ ಮಾಡಿ ಅಂತಂದರೆ, ಸೊ ನೋಡಿ, ಇವಾಗ ವರ್ಲ್ಡಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಔಟ್ಸೋರ್ಸಿಂಗ್ ಆಗೋದು IT ಇಂಡಿಯಾಗೆ. ಸೊ ಅದೇ ಕೆಲಸನ ಅಮೇರಿಕನ್ಸ್ ಕೈಯಲ್ಲಿ ನಾವು ಮಾಡ್ಸೋಕ್ಕೆ ಹೋದರೆ $1 ಖರ್ಚಾಗೋದು ಇಂಡಿಯಾದಲ್ಲಿ ಅಲ್ಲಿ $10 ಖರ್ಚಾಗುತ್ತೆ. ಸೊ ಅದು ಅಸಾಧ್ಯ ಅದು. ಸೊ ಔಟ್ಸೋರ್ಸಿಂಗ್ ನಿಂತೋಗ್ಬಿಟ್ರೆ ಹೆಂಗೆ, ಹಿಂಗೆ ಅಂತಾರೆ. ಆ್ಯಂಡ್ ಈ IT-ಯಲ್ಲಿ ಬರ್ತಾ ಇರೋದು ಒಂಥರ ಕಂಪ್ನೀಸ್ಗೆ ಒಳ್ಳೇದೇ. ಯಾಕಂದರೆ 10 ಜನ ಮಾಡೋ ಕೆಲಸ ಒಬ್ಬರು ಮಾಡಾಕ್ತಾರೆ. ಸೊ ಇದು ಜನಗಳಿಗೆ ಅಂದರೆ ಎಂಪ್ಲಾಯೀಸ್ಗೆ ಕೆಟ್ಟ ನ್ಯೂಸ್ ಇರ್ಬೋದು, ಬಟ್ ಕಂಪನಿಗೆ ಆ್ಯಕ್ಚುಲಿ ಒಳ್ಳೆ ನ್ಯೂಸೇ, ಆಮೇಲೆ ಇನ್ವೆಸ್ಟರ್ಗೂ ಒಳ್ಳೆ ನ್ಯೂಸೇ. ಸೊ ಇನ್ನು ಒಂದು ಕಾಲದಲ್ಲಿ ಸರ್ ಕಂಪ್ಯೂಟರ್ ಬಂದಾಗ ಕಂಪ್ಯೂಟರ್ ಎಲ್ಲರ ಕೆಲಸ ಕಿತ್ಕೊಂಡ್ಬಿಡುತ್ತೆ ಅಂದರು. ಬಟ್ ಆ್ಯಕ್ಚುಲಿ ಕಂಪ್ಯೂಟರ್ ಇನ್ನೂ ಕೆಲಸಗಳನ್ನ ಇಂಕ್ರೀಸ್ ಮಾಡ್ತು. ಅದೇ ಥರ ಏನು ಸಹ ಕೆಲಸಗಳು ಕಿತ್ಕೊಳ್ಳುತ್ತೆ ಅಂತ ಹೇಳ್ತಿದ್ರೆ ಒಂದು ಮಟ್ಟಕ್ಕೆ ಮೇ ಬಿ ಫಾರ್ ಶಾರ್ಟ್ ಟರ್ಮ್, ಬಟ್ ಲಾಂಗ್ ರನ್ನಲ್ಲಿ ಇಂದ ತುಂಬ ಈ ಪ್ರಪಂಚಕ್ಕೆ ಇನ್ನೂ ಒಳ್ಳೆ ಆವಿಷ್ಕಾರಗಳು, ಇನ್ನು ಏನೇನೋ ಪ್ರಾಬ್ಲಮ್ಸ್ ಇದೆಯಲ್ಲ, ಪ್ರಾಬ್ಲಮ್ಸ್ನ ಸಾರ್ಟ್ ಔಟ್ ಮಾಡೋದಕ್ಕೆ ಆದಷ್ಟು ಬೇಗ. ಇವಾಗ ನಾವೊಂದು ಖಾತಾ ಮಾಡಿಸ್ಬೇಕು, ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋದವಾಗ ಒಂದು ಪ್ರೋಸೆಸ್ ನಡೆಯೋದಕ್ಕೆ 1 ತಿಂಗಳು 2 ತಿಂಗಳು ಮಾಡ್ತಾರೆ. ಒಂದು ಬರ್ತ್ ಸರ್ಟಿಫಿಕೇಟ್ಗೆ ಎಷ್ಟೋ ದಿನ ಮಾಡ್ತಾರೆ. ಎಲ್ಲ ಬಂದುಬಿಟ್ರೆ ಐ ಥಿಂಕ್ ಇಟ್ ವಿಲ್ ಬಿ ವಿತಿನ್ ಮಿನಿಟ್ಸಲ್ಲೂ ನಡಿಬೋದು ಅಂತ. ಪ್ಲಸ್ಸು ಇದೆ, ಮೈನಸ್ಸು ಇದೆ, ಬಟ್ IT ಬೀಸ್ ಈಸ್ ಆಲ್ವೇಸ್ ಬೆಸ್ಟ್ ಇನ್ವೆಸ್ಟ್. ಆಮೇಲೆ ನನಗನ್ಸುತ್ತೆ, ಈಗ ಒಬ್ಬ ಕಾಮನರ್ ಆಗಿ ನಾನು AI ಬಗ್ಗೆ ಕಲಿತ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಒಬ್ಬ IT ಎಂಪ್ಲಾಯಿ ಆಗಿ ಅದೇ ಸೆಕ್ಟರ್ಲಿ ಇರುವಂಥವ್ರಿಗೆ ಅದನ್ನು ಕಲಿಯೋದು ತುಂಬ ಈಸಿ. ಡೆಫಿನೆಟ್ಲಿ ಸರ್. ಹೀಗಾಗಿ ಅಪ್ಡೇಟ್ ಯಾರು ಆಗಕ್ಕೆ ರೆಡಿ ಇಲ್ವೋ ಅವ್ರಿಗೆ ಮಾತ್ರ ಕಷ್ಟ. ಹೌದು ಅಲ್ವಾ? ಅಪ್ಡೇಟ್ ಆಗೋರಿಗೆ ಏನು ಕಷ್ಟ ಬರಲ್ಲ ಅಂತ ನಾನು ಅನ್ಕೋತೀನಿ ಸರ್. 3ನೇ ಸೆಕ್ಟರ್ ಬಂದು ಎನರ್ಜಿ, ವಿಚ್ ಈಸ್ ವೆರಿ ಮಚ್ ಎಸೆನ್ಷಿಯಲ್. ಈವನ್ ನಮ್ಮ ಶೂಟಿಂಗ್ ಮಾಡಬೇಕಾದ್ರೂ ಎನರ್ಜಿ ಬೇಕೇ ಬೇಕು, ಪವರ್ ಬೇಕು. ಈ ಸೆಕ್ಟರ್ ಎವರ್ಗ್ರೀನ್. ಸೊ ಇವಾಗ ಸೋಲಾರ್ ಎನರ್ಜೀಸ್ ಅಂತೆ, ಮತ್ತು ಈವನ್ ವಿಂಡ್ ಎನರ್ಜೀಸ್ ಎಲ್ಲ ಇದ್ದಾವೆ. ಬಟ್ ಸ್ಟಿಲ್
ನಮ್ಮ ದೇಶದಲ್ಲಿ ನಮ್ಮ ಏನು ಕರೆಂಟ್ ಉತ್ಪಾದನೆ ಮಾಡೋದಕ್ಕೆ ಈವನ್ ಕೋಲ್ ಯೂಸ್ ಮಾಡ್ತಾ ಇದ್ದಾರೆ ಮೋಸ್ಟ್ ಆಫ್ ದ ಕೇಸಸಲ್ಲಿ. ಈ ಎನರ್ಜಿ ಸೆಕ್ಟ್ರಲ್ಲಿ ತುಂಬ ಕಂಪ್ನೀಸ್ ಬರುತ್ತೆ, NTPC ಅಂತೆ, ಪವರ್ ಗ್ರಿಡ್ ಅಂತೆ, ಈವನ್ ರಿಲಯನ್ಸ್ ಬರುತ್ತೆ. ಸೊ ಅದನ್ನೆಲ್ಲ ಕ್ಲಬ್ ಮಾಡಿ ಒಂದು ETF ಅಲ್ಲಿ ಇನ್ವೆಸ್ಟ್ ಮಾಡೋದು ಬೆಟ್ರ್. ಬಿಕಾಸ್ ನಾನು ಯಾವುದೋ ಒಂದು ಕಂಪ್ನಿ ಹೇಳಿದ್ರೆ ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ದುಡ್ಡು ಜಾಸ್ತಿ ಬೇಕಾಗುತ್ತೆ. ಸೊ ಎಸ್ಪೆಷಲಿ ನಮ್ಮ ಈ ಕಾರ್ಯಕ್ರಮ ನೋಡ್ತಾ ಇರೋರು ತುಂಬ ಜನ ಕಡಿಮೆ ದುಡ್ಡಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ದೇರ್ ಈಸ್ ಸಮಥಿಂಗ್ ಕಾಲ್ಡ್ MO ಎನರ್ಜಿ. ಇಟ್ ಈಸ್ ಮೋತಿಲಾಲ್ ಎನರ್ಜಿ ETF. ಓನ್ಲಿ ಎನರ್ಜಿ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇದು 38 ರೂಪಾಯಿ ಒಂದು ಶೇರಿನ ಬೆಲೆ. ಇದು ETF ಅಂತ ಕರೀತಾರೆ, ಇದನ್ನು ಶೇರ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ಆದರೆ ETF ಅಂದರೆ ಗ್ರೂಪ್ ಆಫ್ ಕಂಪನೀಸ್, ಅದು ಶೇರ್ ಥರನೇ ಟ್ರೀಟ್ ಆಗುತ್ತೆ. ಸೊ ಅದನ್ನು ನೀವು ತೊಗೋಬೋದು, ಮಾರ್ಬೋದು. ಸೊ ಇದನ್ನು ಡೈರೆಕ್ಟ್ ಡಿಮ್ಯಾಟ್ ಅಕೌಂಟಲ್ಲೇ ತೊಗೋಬೋದು. ಸೊ MO ಎನರ್ಜಿ ಇಸ್ ದ ವೆರಿ ಇಂಪಾರ್ಟೆಂಟ್ ETF ಫಾರ್ ಎನರ್ಜಿ ಸೆಕ್ಟರ್. ಆ್ಯಂಡ್ 4ನೇ ಸೆಕ್ಟರ್ ಬಂದು ಫಾರ್ಮಾ, ವಿಚ್ ಈಸ್ ಎವರ್ಗ್ರೀನ್. ಆ್ಯಂಡ್ ಇಂಡಿಯನ್ ಫಾರ್ಮಾ ಈಸ್ ಒನ್ ಆಫ್ ದ ವರ್ಲ್ಡಲ್ಲೇ ದ ಬೆಸ್ಟ್ ಫಾರ್ಮಾ ಇಂಡಸ್ಟ್ರಿನ ನಾವು ಹೊಂದಿದ್ದೀವಿ. ವರ್ಲ್ಡಲ್ಲಿ ಎಕ್ಸ್ಪೋರ್ಟ್ ಆಗೋ 50% ಫಾರ್ಮಾ ನಮ್ಮ ಇಂಡಿಯಾದಿಂದನೇ ಹೋಗುತ್ತೆ. ಬಟ್ ಒಂದು ಪ್ರಾಬ್ಲಮ್ ಅಂದರೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಫಾರ್ಮಾ ಮೆಡಿಸನ್ಸ್ನ, ಬಟ್ ಅದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ನ ನಾವೆಲ್ಲ ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ದಟ್ ಈಸ್ ಒನ್ ಪ್ರಾಬ್ಲಮ್ ವಿ ಹ್ಯಾವ್. ಅಪಾರ್ಟ್ ಫ್ರಮ್ ದಟ್ 50% ವರ್ಲ್ಡಲ್ಲೇ ಒನ್ ಆಫ್ ದ ಫಾರ್ಮಾ ಹಬ್ ಅಂತಲೇ ಹೆಸರು ಮಾಡಿದೆ. ಆ್ಯಂಡ್ ದಿನೇ ದಿನ ಜನಗಳ ಮೈಂಡ್ಸೆಟ್ಟು, ಜನಗಳ ಒಂದು ಬಿಹೇವಿಯರು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಡಿಮೆ ಆಗ್ತಾಯಿದೆ, ಕಾಯಿಲೆಗಳು ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ. ಆದ್ದರಿಂದ ಸೊ ಫಾರ್ಮಾ ಸೆಕ್ಟರ್ ಇಸ್ ಎವರ್ಗ್ರೀನ್. ಅದರಲ್ಲಿ ಫಾರ್ಮಾ ಬೀಸ್ ಅಂತಿದೆ, ವಿಚ್ ಈಸ್ 23 ರೂಪಾಯಿ. ಫಾರ್ಮಾ ಬೀಸ್ 23 ರೂಪಾಯಿ ಇದ್ದರೆ ನಾವು ಫಾರ್ಮಾ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇದಂತೂ ನಿಮ್ಗೆ ಗೊತ್ತಿದೆ ಎವರ್ಗ್ರೀನ್ ಸೆಕ್ಟರ್. ಯಾರು ಏನಾದ್ರೂ ಈ ಕಂಪನಿ ಬೆಳೆದೇ ಬೆಳೆಯುತ್ತೆ. ಈ ಕಂಪನೀಸ್ ಅಂತೂ ಲೈಫ್ ಲಾಂಗ್ ಭೂಮಿ ಇರೋರ್ಗು ಬಿಸ್ನೆಸ್ ಮಾಡೇ ಮಾಡ್ತವೆ ಫಾರ್ಮಾ ಸೆಕ್ಟರ್. ಆ್ಯಂಡ್ 5ನೇ ಸೆಕ್ಟರ್ ಬಂದು FMCG. ಸೊ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ಡೈಲಿ ಬೇಕಾಗಿರೋವಂಥ ವಸ್ತುಗಳು. ಎಕ್ಸಾಂಪಲ್, ಬೆಳಗ್ಗೆ ಎದ್ವಿ ನಾವು ಪೇಸ್ಟ್, ಪೆಪ್ಸೊಡೆಂಟ್ ಪೇಸ್ಟಿಂದ ಹಿಡಿದು ಸನ್ಸಿಲ್ಕ್ ಶಾಂಪೂಯಿಂದ ಹಿಡಿದು ಲಕ್ಸ್ ಸೋಪಿಂದ ಹಿಡಿದು ಎಲ್ಲನೂ, ಮ್ಯಾಗಿ, ನೆಸ್ಲೆ ಮ್ಯಾಗಿ, HUL ಪ್ರಾಡಕ್ಟ್ಸ್, ಇವೆಲ್ಲ HUL. ಆ್ಯಂಡ್ ಮ್ಯಾಗಿ ಬಂದು ಮ್ಯಾಗಿ ನೂಡಲ್ಸ್ ಆಗಿರ್ಬೋದು. ಆ್ಯಂಡ್ ಬೇಬಿ ಪ್ರಾಡಕ್ಟ್ಸ್, ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಬೇಬಿ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾಡೋಂಗಿಲ್ಲ ಅಂತ ಒಂದು ರೂಲ್ಸ್ ಬಂದ್ಬಿಡ್ತು ರೀಸೆಂಟ್ಲಿ. ಆದರೆ ರೀಸೆಂಟಲ್ಲಿ ಒಂದು ಫ್ಯೂ ಇಯರ್ಸ್ ಬ್ಯಾಕ್, ಒಂದು 10 years ಬ್ಯಾಕಿಂದ ಅನ್ಕೋತೀನಿ. ಸೊ ಆ ಬೇಬಿ ಪ್ರಾಡಕ್ಟ್ಸನ್ನು ನಾವು ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ. ಬಟ್ ಒಂದು ಕಾಲದಲ್ಲಿ ನೆಸ್ಲೆ ಏನು ಮಾಡ್ತಾಯಿತ್ತು, ಬೇಬಿ ನೆಸ್ಲೆ ಅದೇನು ಸೆರ್ಲ್ಯಾಕ್ನ ಭಾರಿ ರೇಂಜಲ್ಲಿ ಮಾರ್ಕೆಟಿಂಗ್ ಮಾಡಿಬಿಡ್ತು. ಇವತ್ತು ಸಹ ಜನಕ್ಕೆ ಬಾಯಲ್ಲೇ ಇದೆ, ಸೆರ್ಲ್ಯಾಕ್ ಕೊಡಿ, ನೆಸ್ಲೆ ಸೆರ್ಲ್ಯಾಕ್ ಕೊಡಿ ಅನ್ನೋವಂಥ. ನೆಸ್ಲೆ ಇಸ್ ಸಚ್ ಎ ಬಿಗ್ ಬ್ರ್ಯಾಂಡ್. ಬ್ರಿಟಾನಿಯಾ ಬಿಸ್ಕೆಟ್ ಇರ್ಬೋದು. ಸೊ ಇದೆಲ್ಲನೂ ಎವರ್ಗ್ರೀನ್. ಸೊ ಅದರಲ್ಲಿ ನಾನು ಒಂದೊಂದೇ ಸ್ಟಾಕು ಒಂದು ಸ್ಟಾಕ್ 4,000 ರೂಪಾಯಿ ಇದೆ, ತೊಗೊಳಕ್ಕಾಗಲ್ಲ. ಅದ್ರ ಬದಲು ನಾನು ಕನ್ಸಂಪ್ಷನ್ ಬೀಸ್ ಅಂತ ಒಂದಿದೆ ETF. ಈ ಕನ್ಸಂಪ್ಷನ್ ಬೀಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನ್ನ ದುಡ್ಡು ಎಲ್ಲ ಟಾಪ್ FMCG ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಆಗುತ್ತೆ. ಸೊ ಇನ್ನೊಂದು ಸತಿ ಹೇಳ್ತೀನಿ, ಫಸ್ಟ್ ಬಂದು ಬ್ಯಾಂಕಿಂಗು, ಸೆಕೆಂಡ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್, ಸೆಕೆಂಡ್ ಬಂದು IT, ಮೂರನೇದು ಬಂದು ಎನರ್ಜಿ, 4ನೇದು ಬಂದು ಫಾರ್ಮಾ, 5ನೇದು ಬಂದು FMCG. ಈ 5 ಸೆಕ್ಟರ್ಗಳಲ್ಲಿ ನೀವು ಎವರ್ಗ್ರೀನ್, ಈವನ್ ಮಾರ್ಕೆಟ್ ಬೀಳಲಿ, ಮಾರ್ಕೆಟ್ ಮೇಲಕ್ಕೆ ಹೋಗಲಿ, ನೋಡಿಕೊಂಡು ಯಾವಾಗ ಸ್ಟಾಕ್ ಒಂದು 10-15% ಪೀಕ್ ಲೆವೆಲಿಂದ 52 ವೀಕ್ ಅಂತ ಕರೀತಾರಲ್ಲ, ಹೈ ಲೆವೆಲಿಂದ ಲೋ ಲೆವೆಲ್ಗೆ ಬರುತ್ತೆ. ಪ್ರತಿ ವರ್ಷಕ್ಕೆ 1 ಸತಿ 2 ಸತಿ ಸ್ಟಾಕು ಕೆಳಗಡೆ ಬೀಳಲೇಬೇಕು. ಒಂದು ಆವ್ರೇಜಾಗಿ ಒಂದು 10-15% ಬೀಳುತ್ತಲ್ಲ, ಆವಾಗ ನೋಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಯು ವಿಲ್ ಮೇಕ್ ವೆರಿ ಗುಡ್ ರಿಟರ್ನ್ಸ್ ಅಂತ ಹೇಳ್ತೀನಿ. ಸೊ ದೀಸ್ ಆರ್ ಆಲ್ ದ 5 ಎವರ್ಗ್ರೀನ್ ಸೆಕ್ಟರ್ಸ್ ಟು ಇನ್ವೆಸ್ಟ್, ಆಲ್ ಟೈಮ್ ಫೇವ್ರೇಟ್ ಸರ್. ಎಸ್. ಸೊ ಇದು ನಾವು ಅಂದರೆ 2026 ಏಪ್ರಿಲ್ ತಿಂಗಳಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅಂದರೆ ಮುಂದಿನ ಬೆಳವಣಿಗೆ ನೋಡಿಕೊಂಡು ಗಮನಿಸಿರುವಂಥದ್ದು. ಇನ್ನು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈಗ ಟಾರ್ಗೆಟ್ ಏನು ಸ್ಟಾಕ್ ಮಾರ್ಕೆಟಿಗೆ ಈ ವರ್ಷದ ಏನು ಟಾರ್ಗೆಟ್ ಇರ್ಬೋದು ನಿಮ್ಮ ಪ್ರಕಾರ? ಸರ್, ಈ ವರ್ಷ ಮಾರ್ಕೆಟ್ ಏನಾದ್ರು ಈ 2 ತಿಂಗಳಲ್ಲಿ ಆಲ್ ಟೈಮ್ ಹೈ ಕ್ರಾಸ್ ಮಾಡಿದ್ರೆ, ಸೊ ಇನ್ನೊಂದು 10% ಅಂದ್ರೂ ಒಂದು 27,000 ಒಂದು ರೀಚ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ, ಹೆಚ್ಚಾಗಿದೆ. ಆ್ಯಂಡ್ ಒಂದು ಥರ ನೋಡೋಕ್ಕೆ ಹೋದರೆ ಇಂಡಿಯಾಗೆ ಈ ವಾರ ಒಂಥರ ಬೆನಿಫಿಟೇ ಆಯಿತು. ಎಕ್ಸಾಂಪಲ್ ನೋಡೋಕ್ಕೆ ಹೋದರೆ ಈ ದುಬೈ ಅನ್ನೋರೆಲ್ಲ ನಾವು ಸೇಫೆಸ್ಟ್ ಕಂಟ್ರೀಸ್ ಅಂತ ಹೇಳ್ತಾ ಇದ್ದಿದ್ದು, ಇವಾಗ ಅದು ಸೇಫ್ ಹೆವೆನ್ ಅಲ್ಲ ಅಂತ ಜನಕ್ಕೆ ಪ್ರೂವ್ ಆಯಿತು. ಸೊ ನಿಧಾನಕ್ಕೆ ಸ್ವಲ್ಪ ಹೂಡಿಕೆಗಳು ಇಂಡಿಯಾ ಕಡೆನೂ ಬರ್ಬೋದು. ಜೊತೆಗೆ ಈ ಯುದ್ಧದಲ್ಲಿ ಇಂಡಿಯಾ ಯಾವತ್ತಿದ್ರೂ ಸ್ಪೆಕ್ಟೇಟರ್ ಆಗೇ ನೋಡ್ತಾ ಇತ್ತು, ಅಲ್ಲೇನೋ ಮಧ್ಯಪ್ರವೇಶಿಸಿ ಹೆಸರನ್ನು ಹಾಳು ಮಾಡ್ಕೊಂಡಿಲ್ಲ. ಜೊತೆಗೆ ನಮಗೆ ರಷ್ಯಾ ಸಪೋರ್ಟ್ ಇದೆ. ಆ್ಯಂಡ್ ಏನು ಇರಾನ್ಗೆ ಚೈನಾ ಆ್ಯಂಡ್ ರಷ್ಯಾ ಸಪೋರ್ಟ್ ಇತ್ತಲ್ಲ, ಒಂಥರ
ಈ ಪವರ್ ಏನಾಗ್ತಾ ಇದೆ ಅಂದರೆ ಈ ಕಡೆ ನಮ್ಮ ಏಷ್ಯನ್ ಕಂಟ್ರೀಸ್ ಎಲ್ಲ ಒಗ್ಗಟ್ಟಾಗಿ ಒಂಥರ ಅಮೇರಿಕನ ಸೋಲಿಸ್ತು ಅಂತಲೂ ಹೇಳ್ಬೋದು. ಸೊ ಹಂಗೆ ನೋಡೋಕೆ ಹೋದರೆ ಸ್ಟ್ರಾಟಜಿಕಲಿ ಇಂಡಿಯಾಗೆ ಈ ವಾರು ಒಂದು ಸ್ವಲ್ಪ ಆದರೂ ಬೆನಿಫಿಟ್ ಆಗಿದೆ. ಸೊ ಜೊತೆಗೆ ಒಂದು ಒಳ್ಳೆ ಹೆಸರು ಸಿಕ್ತು ಇಂಡಿಯಾಗೆ, ಬಿಕಾಸ್ ದೇ ವೇರ್ ವೆರಿ ಸೈಲೆಂಟ್ ಆ್ಯಂಡ್ ಯಾವುದೇ ಒಂದು ಕುತಂತ್ರದಲ್ಲಿ ಹೋಗಿ ನಮ್ಮ ಹೆಸರು ಹಾಳು ಮಾಡ್ಕೊಂಡಿಲ್ಲ. ಆ್ಯಂಡ್ ಮಾರ್ಕೆಟಲ್ಲಿ ಹೂಡಿಕೆದಾರರು ಇಂಡಿಯನ್ ಮಾರ್ಕೆಟ್ಸು ಅಂದರೆ ಸಿಕ್ಕಾಪಟ್ಟೆ ಕರೆಕ್ಷನ್ ಆಗಿದೆ ಇಂಡಿಯನ್ ಮಾರ್ಕೆಟ್ಸು. ಒಳ್ಳೆ ಆಪರ್ಚುನಿಟೀಸ್ ಇರೋದ್ರಿಂದ ಅಷ್ಟೇ ಫಾಸ್ಟಾಗಿ ಎಷ್ಟು ಫಾಸ್ಟಾಗಿ ಬಿತ್ತೋ ಅಷ್ಟೇ ಫಾಸ್ಟಾಗಿ ರಿಕವರಿನೂ ನೋಡ್ತೀರಾ. ಆ್ಯಂಡ್ ಯಾರ್ಯಾರು ಈ ಟೈಮಲ್ಲಿ ಎಕ್ಸಿಟ್ ಆದ್ರಲ್ಲ ನೀವಂತೂ ರಿಗ್ರೆಟ್ ಮಾಡ್ಕೊಳ್ತೀರಾ. ಇವಾಗಲೂ ಸಹ ಹೇಳ್ತಾ ಇದ್ದೀನಿ, ದರ್ ಆರ್ ಲಾಟ್ ಆಫ್ ಗೋಲ್ಡನ್ ಆಪರ್ಚುನಿಟಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ. ಈ ಥರ ಆಪರ್ಚುನಿಟಿ ಮತ್ತೆ ಇನ್ನೊಂದು 5 ವರ್ಷ ಆಗ್ಬೋದೇನೋ ಸಿಗೋದಕ್ಕೆ. ಸೊ ಇನ್ವೆಸ್ಟ್ ಮಾಡಿ, ಗೋಲ್ಡನ್ ಎರಾ ಸ್ಟಾರ್ಟ್ ಆಗ್ತಾಯಿದೆ. ನೆಕ್ಸ್ಟ್ 10-15 ಇಯರ್ಸಲ್ಲಿ ಇಂಡಿಯನ್ ಮಾರ್ಕೆಟ್ಸು ಒನ್ ಆಫ್ ದ ಬೆಸ್ಟ್ ಮಾರ್ಕೆಟ್ಸ್ ಆಗಿ ಹೊರಹೊಮ್ಮುತ್ತೆ. ಸೊ ಟ್ರೈ ಟು ಇನ್ವೆಸ್ಟ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ. ಎಸ್, ಥ್ಯಾಂಕ್ ಯು ಮನೋಜ್ ಅವರೇ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿ ತುಂಬ ಥ್ಯಾಂಕ್ಸ್ ನಿಮಗೆ. ಮನೋಜ್ ಅವರ ಈ ಒಂದು TD ಅಕಾಡೆಮಿ ಏನು 10 ಕಡೆ ಇದೆ, ಅಲ್ಲಿ ನೀವು ಕಲ್ತ್ಕೊಂಡು ಇನ್ವೆಸ್ಟ್ಮೆಂಟ್ ಜರ್ನಿನ ಶುರು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಯಾವಾಗಲೂ ಕೂಡ. ಸೊ ಯಾಕೆಂದರೆ ಕಲಿಸುವಂಥ ವ್ಯಕ್ತಿಗಳಿದ್ದಾಗ, ಅವಕಾಶಗಳಿದ್ದಾಗ ಅದನ್ನು ಕಲಿತ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಕಲಿದೇ ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡೋದು ಬೇಡ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸಣ್ಣ ಸಣ್ಣ ಕಲಿಕೆಗಳು ಇಲ್ಲಿ ಸಿಗುತ್ತೆ, ಅಂದರೆ ಗೌರಿ ಶಕ್ಕಿ ಸ್ಟುಡಿಯೋ ಮಹಾಮನಿ ಕಾರ್ಯಕ್ರಮದಲ್ಲಿ. ಬಟ್ ನಿಮಗೊಂದು ಕಾಂಪ್ರಿಹೆನ್ಸಿವ್ ಆಗಿ ಸಿಗಬೇಕು ಅಂದರೆ ನೀವು TD ಥರದ ಅಕಾಡೆಮಿನಲ್ಲಿ ಕಲಿತ್ರೆ ಅದು ಒಳ್ಳೆಯದು. ಬೆಂಗಳೂರಲ್ಲಿರುವಂಥ ಅಕಾಡೆಮಿಗಳಿರ್ಬೋದು, ಕರ್ನಾಟಕದಲ್ಲಿರುವಂಥ ಅಕಾಡೆಮಿಗಳಿರ್ಬೋದು, ಎಲ್ಲ ಅಕಾಡೆಮಿಗಳು TDಯ ಎಲ್ಲೆಲ್ಲಿದೆ ಎಲ್ಲದರ ಫೋನ್ ನಂಬರ್ ಮತ್ತು ಅಡ್ರೆಸ್ನ, ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ಲಿ ಪುನೀತ್ ಅವರು ಹಾಕಿರ್ತಾರೆ. ಆಸಕ್ತರು ಅದನ್ನು ಗಮನಿಸಿ ಅಂತ ಹೇಳ್ತಾ ನಾನು ಮನೋಜ್ ಅವ್ರಿಗೆ ಮತ್ತೊಂದು ಸಲ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೋಡ್ತಾರಿ ಮಹಾಮನಿ ಕಾರ್ಯಕ್ರಮ, ನೋಡ್ತಾರಿ ಗೌರಿ ಶಕ್ಕಿ ಸ್ಟುಡಿಯೋ. ನಮಸ್ಕಾರ.